ಬೆಂಗಳೂರಿನ ವಾಹನ ಸವಾರರಿಗೆ ಕತ್ತರಿ ಹಾಕೋಕೆ ಜಿಬಿಎ ಮುಂದಾಗಿದೆ. ಇನ್ಮುಂದೆ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲಿ ಮುಖ್ಯ ರಸ್ತೆಯಲ್ಲಿ ಎಲ್ಲಾ ಕಡೆ ಪೇ ಅಂಡ್ ಪಾರ್ಕಿಂಗ್ ಶುರುವಾಗಲಿದೆ. ಸದ್ಯ ಜಯನಗರದ ವಿಧಾನಸಭಾ ಕ್ಷೇತ್ರದಲ್ಲಿ 42 ರಸ್ತೆಗಳಲ್ಲಿ ಪೇ ಅಂಡ್ ಪಾರ್ಕಿಂಗ್ಗೆ ಪ್ಲಾನ್ ಮಾಡಲಾಗಿದೆ. ಶಾಪಿಂಗ್ ಏರಿಯಾಗಳು ಫುಲ್ ದುಬಾರಿಯಾಗಲಿವೆ. ಬರೋಬ್ಬರಿ 31.65 ಕಿಲೋಮೀಟರ್ ರಸ್ತೆಯಲ್ಲಿ ಪೇ ಅಂಡ್ ಪಾರ್ಕಿಂಗ್ಗೆ ಸಿದ್ಧತೆ ನಡೆದಿದೆ. 914 ಕಾರ್ ಪಾರ್ಕಿಂಗ್, 3835 ಟೂ ವೀಲರ್ ಪಾರ್ಕಿಂಗ್ಗೆ ಪ್ಲಾನ್ ನಡೆದಿದೆ. ಮಲ್ಲೇಶ್ವರದ ಭಾಗದಲ್ಲಿಯೂ ಬಹುತೇಕ ಶಾಪಿಂಗ್ ಏರಿಯಾದ ರಸ್ತೆಗಳಲ್ಲಿ ಪೇ ಅಂಡ್ ಪಾರ್ಕಿಂಗ್ ಆಗಲಿದೆ. ಬೆಂಗಳೂರಿನ ರಸ್ತೆಗಳಲ್ಲಿ ಇನ್ಮುಂದೆ ಪೇ ಅಂಡ್ ಪಾರ್ಕಿಂಗ್ ಸಿಸ್ಟಮ್ ಜಿಬಿಎ ಜಾರಿಗೆ ತರಲಿದೆ. ಅದರಲ್ಲೂ ಕೂಡ ಜಯನಗರ ತುಂಬ ಶಾಪಿಂಗ್ಗೆ ಬ್ಯುಸಿ ಆಗಿರುವಂತಹ ಏರಿಯಾ. ಈ ಏರಿಯಾದಲ್ಲಿ ಬರೋಬ್ಬರಿ 42 ಸ್ಥಳಗಳಲ್ಲಿ ಜಿಬಿಎ ಅವರು ಪೇ ಅಂಡ್ ಪಾರ್ಕಿಂಗ್ ಮಾಡೋದಕ್ಕೆ ಯೋಜನೆಯನ್ನು ರೂಪಿಸ್ಕೊಂಡಿದ್ದಾರೆ. ಅಂದರೆ ಬರೋಬ್ಬರಿ 31 ಕಿಲೋಮೀಟರ್ಷ್ಟು ಜಾಗದಲ್ಲಿ ಪೇ ಅಂಡ್ ಪಾರ್ಕಿಂಗ್ ಬರುತ್ತೆ. ಅಂದರೆ ಜಯನಗರದ ಪ್ರಮುಖ ಶಾಪಿಂಗ್ ಹಾಟ್ಸ್ಪಾಟ್ಗಳಾಗಿರ್ಬೋದು ಅಥವಾ ಗಲ್ಲಿ ಪ್ರಮುಖ ರಸ್ತೆಗಳಲ್ಲೂ ಕೂಡ ಈ ಪೇ ಆ್ಯಂಡ್ ಪಾರ್ಕಿಂಗ್ ಸಿಸ್ಟಮ್ ಜಾರಿಗೆ ಬರುತ್ತೆ. ಸೊ ತುಂಬ ಬೇರೆ ಪ್ರದೇಶಗಳಿಗೆ ಹೋಲಿಸಿದ್ರೆ, ಬೇರೆ ಏರಿಯಾಗಳಿಗೆ ಹೋಲಿಸಿದ್ರೆ ಜಯನಗರದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪೇ ಆ್ಯಂಡ್ ಪಾರ್ಕಿಂಗ್ಗೆ ಪ್ಲ್ಯಾನನ್ನು ರೂಪಿಸ್ಕೊಂಡಿದೆ. ಸೊ ಒಂದು ಕಡೆಯಿಂದ ಬೆಂಗಳೂರಿನಲ್ಲಿ ಜನರ ಜೇಬಿಗೆ ಭರ್ಜರಿಯಾಗಿ ಕತ್ತರಿ ಬೀಳೋದು ಗ್ಯಾರಂಟಿ. ಯಾಕಂದರೆ ಯಾವ ಜಾಗದಲ್ಲೂ ಕೂಡ ಕಾರ್ ನಿಲ್ಲಿಸೋದಕ್ಕೆ ಅಥವಾ ಟೂ ವೀಲರ್ಸ್ಗಳನ್ನು ನಿಲ್ಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೊಂದು ಪೇ ಪಾರ್ಕಿಂಗ್ ಬಹುತೇಕ ಎಲ್ಲ ಪ್ರಮುಖ ರಸ್ತೆಗಳಲ್ಲೂ ಕೂಡ ಜಾರಿಗೆ ತರೋದಕ್ಕೆ ಪ್ಲ್ಯಾನ್ಗಳನ್ನು ರೂಪಿಸ್ಕೊಂಡಿದೆ. ಸಾರ್ವಜನಿಕ ವಲಯದಲ್ಲಿ ಒಂದು ಕಡೆ ವಿರೋಧ ಕೂಡ ಬಂದಿದೆ. ಸಾಮಾನ್ಯವಾಗಿ ಜನ ಶಾಪಿಂಗಿಗೆ ಬಂದವರು ಏನು ಮಾಡ್ತಾರೆ ಅಂದರೆ ಅಲ್ಲಲ್ಲೇ ಪ್ರಮುಖ ರಸ್ತೆಗಳಲ್ಲೇ ವೆಹಿಕಲನ್ನು ಪಾರ್ಕಿಂಗ್ ಮಾಡಿ ಹೋಗಿರ್ತಾರೆ. ಬಟ್ ಇನ್ನು ಮುಂದೆ ಹಾಗಾಗೋದಿಲ್ಲ. ಸೊ ಒಂದೆರಡು ಕ್ಷಣವೂ ಪಾರ್ಕಿಂಗ್ ಮಾಡ್ತೀವಿ ಅಂತಂದ್ರೂ ಕೂಡ ನಿರ್ದಿಷ್ಟವಾಗಿ ಇಂತಿಷ್ಟು ಹಣವನ್ನು ಪಾವತಿ ಮಾಡಿಯೇ ನಿಲ್ಲಿಸಬೇಕಾಗುತ್ತೆ. ಸೊ ಒಟ್ಟಾರೆಯಾಗಿ ಜಯನಗರದಲ್ಲಿ ಸುಮಾರು 3800ಕ್ಕೂ ಅಧಿಕ ಟೂ ವೀಲರ್ಗಳಿಗೆ ಹಾಗೂ 900ಕ್ಕೂ ಅಧಿಕ ಫೋರ್ ವೀಲರ್ಸ್ಗಳಿಗೆ ಅಷ್ಟು ಜಾಗವನ್ನು ಗೊತ್ತು ಮಾಡಿ ಎಲ್ಲ ರೀತಿಯ ಪ್ಲ್ಯಾನ್ಸ್ಗಳನ್ನು ರೆಡಿ ಮಾಡಿಕೊಂಡು ಇನ್ನೇನು ಶೀಘ್ರದಲ್ಲೇ ಜಯನಗರದಲ್ಲಿ ಕಂಪ್ಲೀಟಾಗಿ ಶಾಪಿಂಗ್ ಏರಿಯಾ ಎಲ್ಲೆಲ್ಲ ಇದೆ ಅಲ್ಲೆಲ್ಲವೂ ಕೂಡ ಪೇ ಆ್ಯಂಡ್ ಪಾರ್ಕಿಂಗ್ ಸಿಸ್ಟಮ್ ಜಾರಿಗೆ ಬರುತ್ತೆ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಪವಿತ್ರ ಕಟ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.